ಆಮೇಲೆ ಡಿಸ್ಕಸ್ ಮಾಡೋಣಂತ. ಕಾಣಬಾರದ ಲಿಂಗವು ಕರಸ್ಥಲಕ್ಕೆ ಬಂದಡೆ ಎನಗಿದು ಸೋಜಿಗ ಎನಗಿದು ಸೋಜಿಗ. ಕಾಣಬಾರದ ಲಿಂಗವು ಕರಸ್ಥಲಕ್ಕೆ ಬಂದರೆ ಎನಗಿದು ಸೋಜಿಗ ಸೋಜಿಗ. ಹೌದೆಲ್ಲವೋ ಹೌದೆನ್ನಲವೋ ಅಲ್ಲದೆನ್ನಲವೋ. ಗುಹೇಶ್ವರ ಲಿಂಗವು ನಿರಾಕಾರ ಬಯಲು ಆಕಾರವಾದಡೆ. ಹೆಂಗಂದರೆ ಕಾಣಬಾರದ ಲಿಂಗವು ಕಾಣಬಾರದ ಲಿಂಗ ಅಂತಂದ್ರೆ ಈ ಇಡೀ ಪ್ರಪಂಚವೇ ಲಿಂಗಮುಖ ಆಗ್ಯದ ಅಂಥೇಳಿ ನಮ್ಮ ಶರಣರ ಕಲ್ಪನೆ ಅದ. ಮತ್ತು ಶರಣರೇಖ ಸಾಧಾರಣವಾಗಿ ವೈದಿಕ ಸಾಹಿತ್ಯದಲ್ಲಿ ಕೂಡ ಅದೇ ಒಪ್ತಾರೆ. ಇಡೀ ಬ್ರಹ್ಮಾಂಡವೇ ಲಿಂಗದ ರೂಪದಲ್ಲಿದೆ ಅಂಥೇಳಿ ಅದನ್ನು ನಾವು ಶರಣರು ಪ್ರತ್ಯೇಕವಾಗಿ ಇದ್ರ ಬಗ್ಗೆ ಭಾಳ ಚೆನ್ನಾಗಿರೋದನ್ನ ಡಿಸ್ಕಸ್ ಮಾಡ್ತಾರೆ ನಮ್ಮ ಶರಣರು. ಕಾಣಬಾರದ ಲಿಂಗ ನಮ್ಮ ಕಣ್ಣಿಗೆ ಎಲ್ಲಿ ಕಾಣ್ಲತ್ತ ಹೇಳ್ರಿ? ಇಡೀ ಜಗತ್ತಿನ ತುಂಬ ಅರ್ಥ ವಾಪಿಸ್ಕೊಂಡಂಥ ಲಿಂಗ ಅಂತ ಹೇಳ್ತಾರೆ. ಆ ಕಾಣಬಾರದ ಲಿಂಗ ನಮ್ಮ ಕೈಗೆ ಬಂದದಂತ ಹೇಳಿ ಪ್ರಭುದೇವರು ಭಾಳ ಸೋಜಿಗೆ ಅನ್ನಿಸ್ತಾವೆ ರೀ. ನನ್ನ ಕೈಗೆ ಹ್ಯಾಂಗೆ ಬಂತು, ಇದಕ್ಕೇನು ಒಪ್ಪಲಾರ್ದೇ ಇರಲೆ, ಹೌದಲ್ಲೇ ಅಲ್ಲೆಲ್ಲೇ ಅಂಥೇಳಿ ಅವರು ಅನುಮಾನ ಮಾಡ್ತಾರೆ. ಮಾಡಿ ಇದು ಹೆಂಗದ ಲಿಂಗ ಅಂದ್ರೆ ಗುಹೇಶ್ವರ ಲಿಂಗವು ನಿರಾಕಾರ. ಅದಕ್ಕೆ ಯಾವುದೂ ಸಂಬಂಧ ಇಲ್ಲ. ನಿರಾಳದ, ಯಾವುದಕ್ಕೂ ಸಂಬಂಧ ಇಲ್ಲ, ಮತ್ತು ನಿರಾಕಾರದ. ಈ ನಿರಾಕಾರ ಲಿಂಗ ಆಕಾರಕ್ಕೆ ಹೆಂಗೆ ಬಂತು ಅಂಥೇಳಿ ಬಹಳ ಭಾಳ ಅದ್ಭುತವಾದಂಥ ಅವ್ರಿಗೇನೆಂದ್ರೆ ಒಂದು ಸಮಸ್ಯೆ ಎದುರಾಗ್ತದೆ. ಏನು? ಗುಹೇಶ್ವರ ಲಿಂಗವು ನಿರಾಕಾರ ಬಯಲು ಆಕಾರವಾದಡೆ. ಅದು ಬಯಲು ಆಕಾರ ಹೆಂಗೈತೆ ನನ್ನ ಕೈಗೆ? ಇದನ್ನು ಭಾಳ ಅವರಿಗೆ ಒಂದು ಇದು ಅಂಥ ಜ್ಞಾನಿ ಅವ್ರಿಗೆ ಕೂಡ ಏನಿದು ಸೋಜಿಗೆ. ಅವ್ರ ವಚನದಲ್ಲಿ ಹೇಳ್ತಾರೆ ನೋಡಿದ್ರು, ನಾ ಹೌದಲ್ಲೇ ಇದು ಖರೇನಾ ಸುಳ್ಳ, ಇದು ಕೈಗೆ ಹೆಂಗೆ ಬಂತು? ನಿರಾಕಾರದ ಮತ್ತು ಆಕಾರಕ್ಕೆ ಹೆಂಗೆ ಬಂತಪ್ಪ? ಇದು ನಿಮಗೆ ಎಲ್ಲರಿಗೂ ಒಂದು ವಿಚಾರ ಮಾಡ್ತಕ್ಕಂಥ ವಿಷಯ ಇದಲ್ಲ. ಯಾವುದು ನಿರಾಕಾರದ ಅದಕ್ಕೆ ಆಕಾರ ಇಲ್ಲ, ಮತ್ತು ಆಕಾರವಾಗಿ ನಮ್ಮ ಕೈ ಬಂದದಲ್ಲ, ಇದಕ್ಕೇನಂತೇವು? ಅದು ಕಡೆದು ಅವ್ರಂತಾರೆ ಇದು ನನಗೆ ಬಹಳ ಸೋಜಿಗವಾದಂಥ ವಿಷಯ ಅಂಥೇಳಿ ಅವರೇನಂದ್ರೆ ಬಹಳ ಇದ್ರ ಬಗ್ಗೆ ವ್ಯಕ್ತ ಮಾಡ್ತಾ ಮುಂದಿನ ವಚನದಲ್ಲಿ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಇದು ಅವ್ರದೇ ವಚನದ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಯು ಎನಿಗೆಯೂ ಎತ್ತಣದೆತ್ತ ಸಂಬಂಧವಯ್ಯ. ನೋಡಿರಿ, ಈ ಆ ಮೊದಲನೇ ವಚನಕ್ಕೆ ಸ್ವಲ್ಪ ಇದು ಹೋಲಿಕೆ ಅದ. ಯಾವ ವಿಷಯನೂ ಒಂದಕ್ಕೊಂದು ಸಂಬಂಧ ಇಲ್ಲ. ಒಂದಕ್ಕೊಂದು ಸಂಬಂಧ ಇಲ್ಲದ್ರೂ ಕೂಡ ಬಂದು ಏನೋ ಕೂಡ್ಯಾವ ಅವು ಒಂದಕ್ಕೊಂದು. ಒಂದು ವಸ್ತು ಎಲ್ಲೋ ಅದ, ಮತ್ತೊಂದು ವಸ್ತು ಎಲ್ಲೋ ಅದ, ಆದರೂ ಕೂಡ ಒಂಥರ ಕೂಡ್ತಾವ. ಕುಂತಾಗ ಒಂದು ಹೊಸ ಆ ಚೈತನ್ಯ ಮೂಡ್ತದ. ಅದಕ್ಕೆ ಏನಂತಾರ, ಎತ್ತಣ ಮಾಮರ ಎತ್ತಣ ಕೋಗಿಲೆ. ಎಲ್ಲಿ ಆ ಕೋಗಿಲು? ಆ ಎಲ್ಲಿಗೆ ಮಾಮರ ಅಂದರೆ ಮಾವಿನ ಮರ, ಘಟ್ಟದ ಮಾವಿನ ಮರ. ಆ ಕೋಗಿಲೆ ಬಂದು ಮಾವಿನ ಮರದ ಕುಂತು ಉತ್ತನ ಚೆನ್ನಾಗಿ ಹಾಡು ಹಾಡ್ತದೆ, ಅದು ಆನಂದವನ್ನು ಪಡ್ತದೆ. ಆ ಮಾವಿನ ಮರ ದೂರ, ಕೋಗಿಲೆ ಎಲ್ಲಿಂದೋ ಬಂತು. ಆದರೂ ಕೂಡ ಅಲ್ಲಿ ಕುಂತೇನೋದಕ್ಕೆ ಅದಕ್ಕಿಂದ ಏನೋ ಒಂದು ಸ್ವಾದ ಸಿಗ್ತದೆ, ಒಂದು ಆನಂದ ಸಿಗ್ತದೆ. ಆ ಹಾಡು ಹಾಡ್ತದೆ, ಅದ್ಭುತವಾದಂಥ ಒಂದು ಹಾಡು ಹಾಡ್ತದೆ. ಅದು ಬಹುಶಃ ನೀವೆಲ್ಲ ಕೋಗಿಲೆ ಧ್ವನಿ ಕೇಳಿದ್ರೆ ನಿಮಗೂ ಕಲ್ಪನಾ ಬಂದಿರಬೇಕು. ಅದು ನಮ್ಮ ಸಂಗೀತಗಾರರಂತೂ ಮಗ್ನ ಆಗ್ತಾರೆ ಅದ್ರಾಗ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದೆತ್ತ ಸಂಬಂಧ ಭಯ. ಏನು ಸಂಬಂಧ ಅದಕ್ಕೆ? ಆದರೂ ಕೂಡ ಆನಂದವಾಗಿ ಹಾಡಾಡ್ತವೆ. ಹಾಡು ನೋಡಿ, ಬೆಟ್ಟದ ನೆಲ್ಲೆಕಾಯಿ ಸಮುದ್ರೊಳಗಣ ಉಪ್ಪಿನಕಾಯಿ ಹಾಕ್ತೇವೆ ನಾವು. ನೆಲ್ಲೆಕಾಯಿ ತರ್ತೇವೆ ಅಥವಾ ಮಾವಿನಕಾಯಿ ಇಲ್ಲಿಂದ ತರ್ತೇವೆ. ಹುಳಿ ಫಲಗಳು ತಂದು ಉಪ್ಪು ಕೂಡಿಸಿ ಖಾರ ಉಪ್ಪು ಅದಕ್ಕೆ ಹಾಕಿ ಅಂದರೆ ಒಂದು ಉಪ್ಪಿನಕಾಯಿ ತಯಾರಾಗ್ತದೆ. ಆ ಉಪ್ಪಿನಕಾಯಿದ ಸಹಿ ನಾವು ಉಂಡಾಗ ಅವೆರಡಕ್ಕೆ ಮರ್ತಿರ್ತೀವಿ. ಆ ನೆಲೆಕಾಯಿಗೂ ಗೊತ್ತಿಲ್ಲ ನಮ್ಗೆ, ಆ ಉಪ್ಪು ನಮ್ಗೆ ನೆನಪು ಬರಲ್ಲ. ಆದ್ರೆ ಬಾಯಲ್ಲಿ ಉಪ್ಪಿನಕಾಯಿ ಅಂದ್ಕೊಡ್ಲಿ ಎಲ್ಲೇ ನೀರು ಬಂದೇ ಬಿಡ್ತದೆ. ಬಹುಶಃ ಈಗ ನಾವು ಅಂದ್ಕೊಳ್ಳೆ ನಿಮ್ಮ ಎಲ್ಲರ ಬಾಯಿದಾಗ ನೀರು ಬಂದಿರ್ತದೆ. ಹಂಗೆ ವಿಷಯಗಳು ಎಲ್ಲೇ ಕೆರಲು ಅವು ಒಂದು ಕಡೆ ಕೂಡಿದಾಗ ಒಂದು ಹೊಸ ಚೈತನ್ಯವನ್ನು ಮೂಡ್ತದೆ ಎಂಬ ಮಾತು ಅವ್ರು ಹೇಳ್ತಾರೆ. ಇದಕ್ಕೆ ವಿಷಯ ಬೇರೆ ಬೇರೆ ಕಡೆ ಕೂಡ್ತಾವೆ, ಅವು ಕುಂತಾಗ ಒಂದು ಹೊಸ ಆನಂದ ಬರ್ತಾವೆ, ಒಂದು ಹೊಸ ಚೈತನ್ಯ ಮೂಡ್ತದೆ ಎಂಬ ಮಾತನ್ನು ಅವ್ರು ಹೇಳ್ತಾರೆ. ಬೆಟ್ಟದ ನೆಲ್ಲೆಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣದ ಸಂಬಂಧವಯ್ಯ.
ಗುಹೇಶ್ವರಲಿಂಗೆಯು ಎನಿಗೆಯು ಎತ್ತಣದಿತ್ತ ಸಂಬಂಧವಯ್ಯ. ಇಲ್ಲಿ ಹೇಳ್ತಾರ ಮಾತು. ಆ ಗುಹೇಶ್ವರಲಿಂಗ ಅಂತಂದ್ರೆ ಪರಾತ್ಪರ ವಸ್ತು, ಅದನ್ನು ಹೇಳಿದ್ರೆ ಲಿಂಗ, ನಿರಾಕಾರವಾದಂಥ ಲಿಂಗ. ಗುಹೇಶ್ವರಲಿಂಗ ಅಂದ್ರೆ ಪ್ರಭುದೇವರು ಏನಂದ್ರೆ ಅದಕ್ಕೆ ಅವ್ರ ಸಾಂಕೇತಿಕ ಹೆಸರದು. ನಾವು ಈಗ ಬಸವಣ್ಣವರಿಂದ ಕೂಡಲ ಸಂಗಮ ಅಂತಾರೆ, ಗುಹೇಶ್ವರ ಅಂತ ಅವ್ರು ಇರ್ತಾರೆ. ಬೇರೆ ಬೇರೆ ಶರಣರು ಏನಂದ್ರೆ ತಮ್ಮ ಶಬ್ದ ಏನಂದ್ರೆ ಬೇರೆ ಬೇರೆ ಉಪಯೋಗ ಮಾಡ್ತಾರೆ. ಗುಹೇಶ್ವರಲಿಂಗವು ಎನಿಗೆ ಎತ್ತರದಿಂದ ಸಂಬಂಧವಯ್ಯ. ಆ ಗುಹೇಶ್ವರಲಿಂಗ ಮತ್ತು ನನ್ನ ಬಳಿ ಹ್ಯಾಂಗೆ ಬಂತು, ನನ್ನೊಳಗೆ ಹ್ಯಾಂಗೆ ಗುಹೇಶ್ವರಲಿಂಗ ಎತ್ತರದಿಂದ ಸಂಬಂಧ ಅಂತೇಳಿ ಅವರು ಸೋಜಿಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ನೋಡಿರಿ, ಅಂಥ ನಾವೆಲ್ಲ ನಮ್ಮಲ್ಲಿ ದಿನ ನಮ್ಮಲ್ಲೂ ಅದ, ನಮ್ಗೆ ಎಂದೂ ಅಂದ್ರೆ ಕಲ್ಪನೆ ಸುಧಾಕಿಲ್ಲ. ನಮ್ಮಲ್ಲಿ ಆ ಲಿಂಗ ಅದ, ಆ ಗುಹೇಶ್ವರಲಿಂಗ ನಮ್ಮಲ್ಲಿ ಅದ, ನಿಮ್ಮಲ್ಲಿ ಎಲ್ಲರಲ್ಲಿ ಅದ. ಆದ್ರೆ ನಾವು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳೋದು ಅದಕ್ಕೆ. ಆದ್ರೆ ಅವರು ಎತ್ತಣದೆತ್ತ ಸಂಬಂಧವಯ್ಯ, ಗುಹೇಶ್ವರಲಿಂಗವು ಎನಿಗೆಯು ಎತ್ತಣದೆತ್ತ ಸಂಬಂಧವಯ್ಯ. ಏನು ಸಂಬಂಧ, ಹೆಂಗೆ ಬಂತು ನನ್ನ ಬಳಿ ಅಂಬತನ ಅವರಿಗೆ ಒಂದು ದೊಡ್ಡ ಸಮಸ್ಯೆ ಇರ್ತದೆ. ಈ ಸಮಸ್ಯೆ ಪ್ರತಿಯೊಂದು ಮನುಷ್ಯ ಮಾನವನಲ್ಲಿ ಆ ಚೈತನ್ಯ ಹ್ಯಾಂಗೆ ಬಂತು ಅಂಬದನ್ನು ಎಲ್ಲರೂ ಯಾರಾದರೂ ವಿಚಾರ ಮಾಡಿದ್ದೇವೆ? ನಾವು ಮಾಡಿಲ್ಲ, ಭವಿಷ್ಯ ಮಾಡಲ್ಲ. ಹುಟ್ಟಿದೆವು, ದೊಡ್ಡವರಾದೆವು, ಆಯಿತು, ಸತ್ಸಂಗ ಕುಂತೇವು, ಏನೋ ಹೇಳಿದ್ರು ಕೇಳಿದೆವು, ನಡೆದೆವು ಮನೆ ಕಡೆ. ಆದ್ರೆ ನಾವು ಅದರ ಬಗ್ಗೆ ಕೂಲಂಕುಷವಾಗಿ ಅಂದರೆ ವಿಚಾರ ಮಾಡಲಿಲ್ಲ, ಭವಿಷ್ಯ ಮಾಡಲ್ಲ. ಆದರೆ ಅವರು ಮಾಡ್ತಾರೆ. ಏನಂತಾರೆ? ಪ್ರಭುದೇವರ ಅಂತಾರೆ ಇದಕ್ಕೆ ಸಂಬಂಧ ಬಂದಿದ್ದೇನಂತಂದ್ರೆ ಆ ಪರಾತ್ಪರ ವಸ್ತು ತಾನಷ್ಟಕ್ಕೆ ತಾನೇ ನನ್ನ ಹೃದಯದಲ್ಲಿ ಬಂದೇನಂತ ಸಂಬಂಧ ಆಗ್ಯದ ಅಂಥೇಳಿ ಒಪ್ಕೋತಾರೆ ಅವರು. ಗುಹೇಶ್ವರಲಿಂಗವು ಎನಿಗೆಯು ಎತ್ತರನೇತ ಸಂಬಂಧವಯ್ಯ. ಅದು ಹೆಂಗೆ ಬಂತು ನನ್ನ ಒಳಗೆ, ಆ ಗುಹೇಶ್ವರಲಿಂಗ ನನ್ನಲ್ಲಿ ಹೆಂಗೆ ಬಂತು ಅಂಥೇಳಿ ಅವರೇ ಒಪ್ಕೋತಾರೆ. ಒಪ್ಕೊಂಡು ಮುಂದೆ ಬಸವಣ್ಣ ಒಂದು ಪ್ರಶ್ನೆ ಮಾಡ್ತಾರೆ. ಏನು? ಅಂತರಂಗದಲ್ಲಿ ಅಡಗಿ ತಂದರೆ ಭಾವಕ್ಕೆ ಪೂಜ್ಯವಲ್ಲ. ಅಂತರಂಗದಲ್ಲಿ ಆ ಲಿಂಗದ ಅದು ಬಸವಣ್ಣಗೆ ಪ್ರಶ್ನೆ ಮಾಡತ್ತಾರೆ. ಅಂತರಂಗದಲ್ಲಿ ಅಡಗಿ ತಂದರೆ ಭಾವಕ್ಕೆ ಪೂಜ್ಯವಿಲ್ಲ, ಬಹಿರಂಗದಲ್ಲಿ ಅಡಗಿ ತಂದರೆ ಕ್ರಿಯಾಬದ್ಧವಿಲ್ಲ, ಅರಿವಿನೊಳಗೆ ಅಡಗಿ ತಂದರೆ ಮತಿಗೆ ಹವಣವಿಲ್ಲ, ಭಾವ ನಿರ್ಭಾವ ನಿಶ್ಚುನ್ಯವನ್ನು ಕಾಮ ಪರ್ಯಂತು ಹೇಳ, ಕಂಡ ತನೊಳಗೆ ಇಂಬಿಟ್ಟು ಕೊಂಬ ಪರಿಯಂತು ಹೇಳ, ಗುಹೇಶ್ವರನೆಂಬ ಲಿಂಗ ಒರಿದು ಕೂಡಿ ಸುಖವ ಪರಿಯಂತು ಹೇಳ. ಸಂಗನ ಬಸವಣ್ಣ ಅಂತ ಅವರು ಸಂಕೇತ ಮಾಡ್ತಾರೆ ಬಸವಣ್ಣಗೆ. ಪ್ರತಿ ಸಲವೂ ಪ್ರಭುದೇವರು ಬಸವಣ್ಣಿಗೆ ಏನಂತಾರೆ ಹೇಳಬೇಕು, ಸಂಗನ ಬಸವಣ್ಣ ಅಂತ ಕರೀತಾರೆ ಅವರು. ಏನದ? ಅಂತರಂಗದಲ್ಲಿ ಅಡಿಗೆ ತಂದರೆ ಭಾವಕ್ಕೆ ಅಂತರಂಗದಲ್ಲಿ ಅಡಿಗೆ ಅದ ಅಂತ ಭಾವನಾ ಕಲ್ಪನಾ ಮಾಡಿದ್ದೇವೆ ನಾವು. ನಮ್ಮ ಅಂತರಂಗದಲ್ಲಿ, ಎಲ್ಲರ ಅಂತರಂಗದಲ್ಲಿ ಆ ಲಿಂಗ ಅದ. ಲಿಂಗ ಅಂದರೆ ಚೈತನ್ಯ ವಸ್ತು. ಈಗ ನೀವು ಜೀವ ಅಂತೀರಿ ನೋಡ್ರಿ, ಅದೇ ಲಿಂಗ, ಮತ್ತೇನಲ್ಲ. ಜೀವ ಹೊಂಟೋಯ್ತೀರಿ ಅಂತಂದ್ರೆ ಆ ವಸ್ತು ಹೊಂಟೋದಂಗೆ ಅದನ್ನು, ಅದಕ್ಕೆ ನಾವು ಲಿಂಗ ಅಂತಿರ್ತೀವಿ. ಅಂತರಂಗದಲ್ಲಿ ಅಡಗಿತ್ತಂದರೆ ಭಾವಕ್ಕೆ ಪೂಜೆಯಿಲ್ಲ. ನಮ್ಮ ಅಂತರಂಗದಲ್ಲದ ಅದ್ರ ಭಾವನಾ, ಅದಕ್ಕೆ ನಾವು ಹೆಂಗೆ ಭಾವನೆ ಮಾಡಬೇಕು, ಅದು ಹೆಂಗದ, ಅದಕ್ಕೆ ಪೂಜೆ ಮಾಡಬೇಕಾದ್ರೂ ನಮ್ಗೆ ಗೊತ್ತಾಗಲ್ಲ. ಹೊಂಟು ಹೊರಗಿನ ಪೂಜೆ ಮಾಡ್ತೇವೆ, ಹೊರಗಿನ ಲಿಂಗಕ್ಕೆ ಹೋಗಿ. ಆದರೆ ಅಂತರಂಗದ ಲಿಂಗಕ್ಕೆ ಪೂಜೆ ಮಾಡೋಕ್ಕೆ ಬರ್ತದೇನ್ರಿ? ಬರಲ್ಲ. ಅದು ಧ್ಯಾನ ಮಾಡಬೇಕಾಯ್ತದೆ. ಅಂತರಂಗದಲ್ಲ ಅಡಗಿತ್ತಂದರೆ ಭಾವಕ್ಕೆ ಪೂಜೆ ಇಲ್ಲ. ಭಾವನೆ ಮಾಡ್ಲಿಕ್ಕೆ ಅದು ಬರಲೇ ಹೊಂಟದ ಅದಕ್ಕೆ. ಯಾಕಂದ್ರೆ ನಮ್ಮ ಮನಸ್ಸು ಆ ಕಡೆ, ಆ ಅಂತರಂಗ ಹೋಗಲ್ದು, ಹೊರಗೆ ಹೋಗ್ತದೆ ನಮ್ಮ ಮನಸ್ಸು. ಯಾವತ್ತೂ ನಮ್ಮ ಮನಸ್ಸು ಏನಂತಂದ್ರೆ ಹೊರಮುಖ ಅದ, ಒಳಮುಖ ಆಗಲ್ದು. ಒಳಮುಖ ಆಗ್ತದೆ, ಅದಕ್ಕೆ ಪ್ರಯತ್ನ ಮಾಡಬೇಕಾಯ್ತದೆ. ಬಹಿರಂಗದಲ್ಲಿ ಅಡಗಿತ್ತಂದರೆ ಕ್ರಿಯಾಬದ್ಧವಿಲ್ಲ. ಹೊರಗೆ ನಾವು ನೋಡ್ಬೇಕು ಆ ಲಿಂಗಕ್ಕಂದರೆ ಕ್ರಿಯಾ ಮುಖಾಂತರ, ಹೊರಗೂ ನಮ್ಮನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆ ಲಿಂಗ ಹೊರಗೆ ಹೆಂಗೆ ಕಾಣಿಸ್ತದೆ? ಆ ನಿರಾಕಾರ ವಸ್ತು ಹೊರಗೂ ಕಾಣಿಸೋದು. ಅರಿವಿನೊಳಗೆ ಅಡಗಿತ್ತಂದರೆ ಮತಿಗೆ ಹವಣವಿಲ್ಲ. ಅರು ಅಂತಂದ್ರೆ ಬುದ್ಧಿಯಲ್ಲಿ ನಾವು ವಿಚಾರ ಮಾಡಿ ನೋಡ್ಬೇಕಂತ ವಿಚಾರ ಮಾಡಿದ್ರು ಕೂಡ ಆ ಮನಸ್ಸಿಗೆ ಸುದ ಗೊತ್ತಾಗಲ್ಲ. ಈಗ ನೀವು ಮನಸ್ಸಿನಾಗ ಏನಂದ್ರೆ ಆ ಲಿಂಗ ಹೇಗೆ ಅಂತ ಕಲ್ಪನೆ ಮಾಡಿದ್ರೆ ಯಾರಿಗಾರು ಕಲ್ಪನೆ ಬರ್ಲಿಕ್ಕೆ ಸಾಧ್ಯ ಅಂತ ಹೆಂಗದ? ನಿರಾಕಾರದ ನಿರಾಕಾರ ವಸ್ತುಕ್ಕೆ ಆಕಾರ ನೀವು ಹೆಂಗೆ ಕಲ್ಪನೆ ಹೆಂಗೆ ಮಾಡ್ತೀರಿ? ಅರಿವಿನೊಳಗೆ ಅಡಗಿತ್ತಂದರೆ ಮತಿಗೆ ಹವಣಲ್ಲ. ಮತಿ ಅಂದರೆ ಬುದ್ಧಿಗೆ ಸಿಗಲ್ದೆ ಅದು. ಆ ಲಿಂಗ ಯಾವಾಗ ಸಿಗ್ತದ? ಯಾರು ಧ್ಯಾನಕ್ಕೆ ಕುಂತು ಮನಸ್ಸನ್ನು ಯಾರನ್ನು ಶೂನ್ಯಕ್ಕೆ ಬರ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ. ಅರಿವಿನೊಳಗೆ ತಂದರೆ ಮತಿಗೆ ಹವಣವಿಲ್ಲ. ಮತಿಗೆ ಅಂದರೆ ಬುದ್ಧಿಗೆ ಸಿಗಲ್ದದು. ಭಾವ ನಿರ್ಭಾವ ನಿಶ್ಚುನ್ಯವನ್ನು ಕಾಮಪರಿ ಅಂತೇಳ. ಭಾವಕ್ಕೆ ಸಿಗಲ್ದು, ನಿರ್ಭಾವವಿಲ್ಲ. ಅದು ಹೆಂಗದಪ್ಪ ಬಸವಣ್ಣ? ಭಾವ ನಿರ್ಭಾವ ನಿಶೂನ್ಯ
ಶೂನ್ಯ ರೂಪದಲ್ಲಿದೆ. ಅದಕ್ಕೆ ನಮ್ಗೆ ಗೊತ್ತೇ ಆಗಲ್ಲ. ಅದು ಭಾವ ನಿರ್ಭಾವ ನಿಸ್ಸುನ್ನೆ ಕಾಮಪರಿ ಕಾಣುವ ಹೆಂಗೆ, ಅದು ಹೆಂಗೆ ಕಾಣಬೇಕಪ್ಪ ಬಸವಣ್ಣ ಅಂತೇಳಿ ಬಸವಣ್ಣ ಪ್ರಶ್ನೆ ಮಾಡತ್ತಾರೆ ಇವರು ಪ್ರಭುದೇವರು. ಕಂಡು ತನ್ನೊಳಗೆ ಇಂಬಿಟ್ಟುಕೊಂಬ ಪರಿ ಅಂತೂ ಹೇಳ. ಹಿಂಗಿದ್ರು ಕೂಡ ನಿನ್ನೊಳಗೆ ಹ್ಯಾಂಗಾರ ಇಟ್ಕೊಂಡಿದ್ದು ನೀನಾರು ಹೇಳಪ್ಪ ಅಂತೇಳಿ ಮತ್ತು ಅವರು ತನಗೂ ಅನುಮಾನ ಬಂದು ಬಸವಣ್ಣ ಮೇಲೆ ಹಾಕ್ಲತ್ತಾರೆ. ಇಂಬಿಟ್ಟುಕೊಳ್ಳಂದ್ರೆ ಒಳಗೆ ಇಟ್ಕೊಂಬಾರ್ದು. ಆ ಲಿಂಗ ನಿನ್ನ ಒಳಗೆ ಹ್ಯಾಂಗೆ ಇಟ್ಕೊಂಡಿದ್ದು ನೀನೀಗ? ಎಲ್ಲರೊಳಗೆ ಲಿಂಗ ಅದ, ನೀ ಹೆಂಗೆ ಇಟ್ಕೊಂಡಿದ್ದು ಹೇಳಪ್ಪ ಅಂಥೇಳಿ ಬಸವಣ್ಣ ಕೇಳ್ತಾರೆ. ತನ್ನೊಳಗೆ ಇಂಬಿಟ್ಟುಕೊಂಬು ಪರಿ ಅಂತೂ ಹೇಳ, ನೀ ಒಳಗೆ ಹ್ಯಾಂಗೆ ಇಟ್ಕೊಂಡಿದ್ದೆ ಆ ಲಿಂಗವನ್ನು? ಆ ಚಿರಾಕ್ಷರ ವಸ್ತು, ಆ ಚೈತನ್ಯ ವಸ್ತು ನಿನ್ನ ಮೇಲೆ ಹ್ಯಾಂಗೆ ಉಳಿದ ಹೇಳಪ್ಪ? ಗೋಯಿಶ್ವರನೆಂಬ ಲಿಂಗವನ್ನು ಅರಿದು ಕೂಡಿ ಸುಖ ಪರಿ ಅಂತೂ ಹೇಳ. ಆ ಲಿಂಗ ನಿನ್ನೊಳಗೆ ಅದ್ರ ಸುಖ ಅನುಭವಿಸ್ಲತ್ತಿ, ಅದು ಹೇಳಿ ನನಗೆ ಅಂಥೇಳಿ ಬಸವಣ್ಣನ ಮೇಲೆ ಇದೊಂದು ಪ್ರಶ್ನೆ ಹಾಕ್ಯಾರ ಪ್ರಭುದೇವರು. ನೀನು ಏನು ಹೇಳಬೇಕು ಬಸವಣ್ಣ, ಏನು ಹೇಳಬೇಕಪ್ಪ ಇದಕ್ಕೆ? ನೋಡಿರಿ, ಬಸವಣ್ಣ ಅವ್ರು ಸರಳಾಗಿ ಉತ್ತರ ಕೊಟ್ಟಿಲ್ಲ, ಭಾಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಕ್ಕೆ. ಏನು? ಮರುಳತೆಲೆ ಹುರುಳತೆಲೆ ನೀನೇ ದೇವ, ಹೆಂಗಸು ಗಂಡಸು ನೀನೇ ದೇವ, ಎಮ್ಮಕ್ಕನ ಗಂಡನು ನೀನೇ ದೇವ, ಎಮ್ಮಕ್ಕನ ಗಂಡನು ನೀನೇ ದೇವ, ಕೂಡಲ ಸಂಗಮ ದೇವ, ಭ್ರಾಂತ ಉಳಿದು ಭಾವ ನೆಲೆಗೊಂಡಿತ್ತಾಗಿ. ಭಾಳ ಅದ್ಭುತವಾದಂಥ ಅವ್ರಿಗೆ ಬಸವಣ್ಣ ಆ ಪ್ರೌಢರಿಗೆ ಉತ್ತರ ಕೊಟ್ಟಿದ್ದ. ಏನಂತ ಬಿಟ್ರ, ಮರುಳು ತಲೆ ಹುರುಳು ತಲೆ ನೀನೇ ದೇವ. ಅದು ನನಗೇನು ಗೊತ್ತಿಲ್ಲ, ಚಲೋನೋ ಕೆಟ್ಟದೋ, ತಿಳಿದೋ ತಿಳಿಯಲ್ದೋ, ಅದು ನಿನಗೆ ಗೊತ್ತು, ತಗೋರಿ, ತಲೆ ಮೇಲೆ ಹಾಕ್ಕೊಂಡಿಲ್ಲ. ಮರುಳ ತಲೆ ಅಂದ್ರೆ ತಿಳಿಯಾದಂಥ, ಹುರುಳು ತಲೆ ಅಂದರೆ ತಿಳಿತಕ್ಕಂಥ ತಲೆ. ತಿಳಿದೇ ತಲೆಯೋ ತಿಳಿಯದ ತಲೆಯೋ ಅದು ನನಗೇನು ಗೊತ್ತಿಲ್ಲ, ಅದು ನಿನಗೆ ಗೊತ್ತು. ಹೆಂಗಸು ಗಂಡಸು ನೀನೇ ದೇವ. ಹೆಂಗಸು ಗಂಡಸು ಯಾಕೆ ಉಪಯೋಗ ಮಾಡ್ಯಾರಂದ್ರೆ, ಇಲ್ಲಿ ಹೆಂಗಸು ಅಂದ್ರೆ ಶಕ್ತಿ, ಗಂಡಸು ಅಂತಂದ್ರೆ ಪುರುಷ. ಶಕ್ತಿ ಮತ್ತು ಪುರುಷ ಮತ್ತು ಶಕ್ತಿ ಇವು ಅದು ನನಗೇನು ಸಂಬಂಧ ಇಲ್ಲ, ಅದೇನಾಗ್ಯದ ನಿನಗೆ ಗೊತ್ತು ಅಂತಾರೆ. ಹೆಂಗಸು ಗಂಡಸು ನೀನೇ ದೇವ. ಅದು ನಾನು ಪುರುಷ ಮತ್ತು ಪ್ರಕೃತಿ ಅಂತೀವ ನೋಡ್ರಿ. ಪುರುಷ ಅಂದರೆ ಗಂಡಸ ರೂಪ, ಪ್ರಕೃತಿ ಅಂದರೆ ಹೆಣ್ಣು ರೂಪ, ಶಕ್ತಿ ಪುರುಷ. ಹೆಂಗಸು ಗಂಡಸು ನೀನೇ ದೇವ, ಮಕ್ಕನ ಗಂಡ ನೀನೇ ದೇವ. ಇದೊಂದು ಹೇಳ್ತಾರೆ ಹೊಸ. ಏನಪ್ಪ ನಮ್ಮ ಮಕ್ಕನ ಗಂಡ, ನಮ್ಮ ಮಕ್ಕನ ಗಂಡ ಅಂತ ಯಾಕೆ ಉಪಯೋಗ ಮಾಡ್ಯಾರಂದ್ರೆ, ಅವರು ಮಾಯಾ ರೂಪದಿರ್ತಕ್ಕಂಥ ಏನು ನಮ್ಮ ಚಿತ್ತದ, ನಮ್ಮ ಚಿತ್ತದ ಮಾಯಾ ಏನದಲ್ಲ, ಆ ಮಾಯಾಗೆ ಏನಂತಂದ್ರೆ ಅವರು ಆ ಮಕ್ಕನ ಗಂಡ, ನಮ್ಮ ಮಕ್ಕನ ಗಂಡ ಅಂತಾರೆ ಅವ್ರಕ್ಕೆ. ಮಾಯಕ್ಕೆ ಏನಂತಂದರೆ, ಆ ಮಾಯಾ ರೂಪಿಗೆ ಏನಂದ್ರೆ ಮಕ್ಕನ ಗಂಡ ನೀನೇ ದೇವ. ನಮ್ಮಕ್ಕ ಅಂತಂದ್ರೆ ಯಾರು? ನಮ್ಮಕ್ಕ ಅಂತಂದ್ರೆ ಆ ಚಿತ್ತು, ನನ್ನ ಚಿತ್ತಿಗೆ ನೀನು ಆಶ್ರಯ ಆಗಿದ್ದಿ, ಅದಕ್ಕೆ ನೀನೇ ದೇವ. ಅಂದರೆ ಎಲ್ಲದಕ್ಕೂ ನೀನೇ ಆಗಿದ್ದಿ ಹೊರತಾಗಿ ಏನಂತಾರೆ, ನಾ ಅದಕ್ಕೆ ಸಂಬಂಧ ಇಲ್ಲ ಅಂಥೇಳಿ ಪ್ರಭುದೇವ್ರ ಮೇಲೆ ಹಾಕ್ಬಿಡ್ತಾರೆ. ನನ್ನ ಚಿತ್ತಿಗೇನು ಸಂಬಂಧ ಅದ? ನನ್ನ ಚಿತ್ತದಲ್ಲಿ ಏನಂದ್ರೆ ಒಂದು ಮಾಯ ಏನೋ, ನನ್ನ ಚಿತ್ತಕ್ಕೇನೋ ಅಡಗಿಸ್ಕೊಂಡದ ಒಂದು ಮಾಯ, ಆ ಮಾಯಕ್ಕೂ ನೀನೇ ಸಂಬಂಧ, ನನಗೇನು ಸಂಬಂಧ ಇಲ್ಲ. ಮಕ್ಕನ ಗಂಡು ನೀನೇ ದೇವ, ಕೂಡಲ ಸಂಗಮ ದೇವ, ಭ್ರಾಂತ ಒಳಿದು ಭಾವ ನೆಲೆಗೊಂಡಿತ್ತಾಗಿ. ನನಗೆ ಯಾವ ಭ್ರಾಂತಿ ಇಲ್ಲ, ಆ ಭಾವ ನೆಲೆಗೊಂಡದು. ನಾನು ಆ ಭಾವನೆಯಲ್ಲಿ ನಾನು ಮುಳುಗೋಗಿದ್ದೆ, ನಾನು ಆ ಚೈತನ್ಯದಲ್ಲಿ, ನನಗೆ ಹೇಳಬೇಡ ಅಂಥೇಳಿ ಉತ್ತರ ಕೊಡ್ತಾರೆ. ಎಷ್ಟು ಆ ಪ್ರಭುದೇವರು ಗಂಭೀರವಾದಂಥ ಮಾತಿಗೆ ತನ್ನ ಮೇಲೆ ಅವ್ರಲ್ಲ ಹಾಕ್ಕೊಳ್ಳಾರ್ದೆ ಪೂರ ಅವ್ರದವ್ರಿಗೆ ಏನಂದ್ರೆ ಒಪ್ಪಿಸ್ಬಿಡ್ತಾರೆ. ನನಗೇನು ಗೊತ್ತಿಲ್ಲ, ಅದು ನಿನಗೆ ಗೊತ್ತು. ಆಗ ಇದಕ್ಕೆ ಸ್ವಲ್ಪ ಮತ್ತೇನಾರು ಹೇಳ್ಬೇಕಲ್ಲ ಪ್ರಭು ಬಸವಣ್ಣ ಹೆಂಗಂದ್ರೆ ಪರದೂರು ಸುಮ್ಮ ಕೊಡೋಕ್ಕಾಗ್ತದ? ಆಗಲ್ಲ. ಮತ್ತೆ ಹೇಳ್ತಾರೆ ಅವ್ರು, ಏನು ಹೇಳ್ತಾರೆ ನೋಡಿ. ಜ್ಯೋತಿ ಎಳಗುಣ ಕರ್ಪೂರಕ್ಕೆ ಅಪ್ಪುವಿನ ಕೈಯಲ್ಲಿ ಉಪ್ಪಿಗೆ, ಗುರುವಿನ ಹಸ್ತದೊಳಗಿರುವ ಶಿಷ್ಯಂಗೆ, ಈ 3 ಜನಕ್ಕೆ ಬೇರೆ ಬೇರೆ ಕ್ರಿಯಾವರ್ತನೆ ಉಂಟೆ ಗೋಯೀಶ್ವರ. ವಚನ ಸಣ್ಣದ, ಅರ್ಥ ಭಾಳ ಗರ್ಭಿತದ. ವಚನ ಭಾಳ ಸಣ್ಣದ. ಜ್ಯೋತಿ ಎಳಗುಣ ಕರ್ಪಕ್ಕೆ ಅಪ್ಪುವಿನ ಕೈಯಲ್ಲಿ ಉಪ್ಪಿಗೆ. ಜ್ಯೋತಿ ಎಳಗಿನ ಕರ್ಪೂರ ಅಂತಂದ್ರೆ, ಕರ್ಪೂರಕ್ಕೆ ಬೆಂಕಿ ಹತ್ತಂತಂದ್ರೆ ಆ ಮತ್ತೆ ಏನಾರ ಉಳಿತದೇನು ರೀ? ಜ್ಯೋತಿಗೆ ಮತ್ತು ಕರ್ಪೂರಕ್ಕೆ ಸಂಬಂಧ ಆಯಿತು ಅಂದ್ರೆ
ಕರ್ಪೂರಕ್ಕೆ ಬೆಂಕಿ ಹತ್ತಂತವ್ರಿಗೆ ಏನೂ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಜ್ಯೋತಿಯೊಳಗಿನ ಕರ್ಪೂರಕ್ಕೆ ಅಪ್ಪಿನ ಕೈಯಲ್ಲಿನ ಉಪ್ಪಿಗೆ, ಅಪ್ಪು ಅಂತ ನೀರು, ನೀರು ಮತ್ತು ಉಪ್ಪು ಒಂದು ಕಡೆ ಸೇರ್ತು ಅಂತಂದ್ರೆ ಉಪ್ಪಿನ ಕಲ್ಪನೆ ನಮ್ಗೆ ಬರೋದಿಲ್ಲ. ಉಪ್ಪು ಕಡೆ ಹೊತ್ತು ಗೊತ್ತಾಗಲ್ಲ, ಎಲ್ಲೈತು ಉಪ್ಪು, ನೀರಲ್ಲಿ ಎಡ ಹೋಯ್ತದ. ಹ್ಯಾಂಗ ಕರ್ಪೂರ ಮತ್ತು ಜ್ಯೋತಿ ಕೂಡಿದಾಗ ಅಲ್ಲಿ ಏನೂ ಉಳಿಯಲ್ಲ, ಪೂರಾ ಅದು ವಾತಾವರಣದಲ್ಲೆಲ್ಲ ಅಂದ್ರೆ ವಿಲೀನ ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಉಪ್ಪು ಮತ್ತು ನೀರು ಒಂತಲ್ಲಿ ಸೇರಿದಾಗ ಆ ನೀರಿನಲ್ಲಿ ಉಪ್ಪೇನಂದ್ರೆ ಕರಿಗೆ ಏನಂದ್ರೆ ಉಪ್ಪಿನ ಅಂಶ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಶ್ರೀಗುರುವಿನ ಹಸ್ತನೊಳಗಿಪ್ಪ ಶಿಷ್ಯಂಗೆ ಈ 3 ಜನಕ್ಕೆ ಬೇರೆ ಬೇರೆ ಕ್ರಿಯೆ ಉಂಟೆ ಗುಹೇಶ್ವರ. ಇದು ಅದು ಅವ್ರು ಹೇಳಾವತ್ತಾನೆ, ಇಲ್ಲದ ಅವ್ರದ್ದು. ಶ್ರೀ ಗುರುವಿನ ಹಸ್ತದೊಳಗಿಪ್ಪ ಶಿಷ್ಯಂಗೆ ಒಂದು ವೇಳೆಕ ಶಿಷ್ಯ ಗುರುವಿನ ಹತ್ತಿರ ಬಂದವ, ಗುರುವಿನ ಸೇವೆ ಮಾಡಿ ಗುರುವಿನ ಪೂರ್ತಿಯ ನಂತರ ಭಕ್ತಿ ರೂಪದಿಂದ ಗುರುವಿನೆಲ್ಲ ಬಂದಂದ್ರೆ ಅವನ ಕೈಯಲ್ಲಿ ಒಂದು ವೇಳೆ ಸಿಕ್ಕ ಶಿಷ್ಯ ಅಂದ್ರೆ ಆವಾಗ ಈ ಮೇಲೇನು ಎರಡು ಆಗ್ಯಾವ ನೋಡ್ರಿ, ಕರ್ಪೂರ ಮತ್ತು ಯಾಕಡೆ ಹೋಯ್ತು ಗೊತ್ತಾಗಿಲ್ಲ, ಉಪ್ಪು ಯಾಕಡೆ ಹೋಯ್ತು ಗೊತ್ತಾಗಿಲ್ಲ. ಹಾಗೆ ಗುರುವಿನ ಕೈಯಲ್ಲಿ ಶಿಷ್ಯ ಒಬ್ಬ ಸಿಕ್ಕ ಅಂದರೆ ವಾಸ್ತುಕ್ ಶಿಷ್ಯ, ಒಳ್ಳೆ ಶಿಷ್ಯ, ಪೂರ್ತಿ ಶಿಷ್ಯ ಅಂದರೆ ಸಾಮಾನ್ಯ ಶಿಷ್ಯ ಅಲ್ಲ. ಅವನು ಕೂಡ ಇದೇ ಪರಿ ಅಂತ, ಅವನು ಕೂಡ ಹೆಂಗಾಯ್ತಾನಂತಂದರೆ ಆ ಗುರು ರೂಪದಲ್ಲಿ ಅಡಗಿ ಹೋಯ್ತಾನವ, ಗುರುವಿನಲ್ಲಿ ಅಡಗಿ ಹೋಯ್ತಾನ. ಅವನು ತನ್ನ ಅಸ್ತಿತ್ವನೇ ಕಳ್ಕೊಂಡಿರ್ತಾನೆ. ಅವಾಗ ಅವನ ಶಿಷ್ಯ ಆಗಿರಲ್ಲ, ಆ ಭಗವಂತನಲ್ಲಿ ಅವನು ಲೀನ ಆಗ್ತಾನೆ. ನಮ್ಮ ಮಾತನ್ನು ಇವ್ರು ಹೇಳ್ತಾರೆ. ಈ 3 ಜನಕ್ಕೆ ಬೇರೆ ಬೇರೆ ಕ್ರಿಯೆ ಉಂಟೆ ಗುಹೇಶ್ವರ. ಈ ನಾಯನ ಮೇಲೆ ಹೇಳುತ್ತಿದ್ದ ಇವು 3ಕ್ಕೆ ಒಂದೇ ಆಧಾರ. ಒಂದು ವಸ್ತು ಮತ್ತೊಂದು ವಸ್ತುವಿನಲ್ಲಿ ಅಂದ್ರೆ ಲೀನಾದಾಗ ಅದಕ್ಕೆ ನಾವು ಹಿಂಸರಿ ಅಂದರೆ ಎಲ್ಲಿ ಹೋಯ್ತು ಅಂಬೋದು ಗೊತ್ತಾಗಲ್ಲ. ಹಂಗೆ ಈ ಬಸವಣ್ಣಿಗೆ ಇದು ಉತ್ತರ ಕೊಡ್ಲತ್ತಾರೆ ಯಾರು? ಪ್ರಭುದೇವರು. ಇನ್ನು ಸ್ವಲ್ಪ ಒಂದು ಅಂಬಿಗಾರ ಚೋಡಣೆ ವಚನ ಇದು ಕೊನೆಗೆ ಅಂಬಿಗಾರ ಚೋಡಣೆ ಜಾಸ್ತಿ ಸಿಟ್ಟು ಬರ್ತದೆ. ಹಂಗೆಲ್ಲ ಒಂದು ಸ್ವಲ್ಪ ಉಪ್ಪಿನಕಾಯಿ, ಊಟದಾಗ ಉಪ್ಪಿನಕಾಯಿ ಬೇಕು ನೋಡ್ರಿ. ಹಂಗೆ ಕೊನೆಗೆ ಒಂದು ವಚನ ಸ್ವಲ್ಪ ನಿಮ್ಮೆದ್ರೆ ಈ ವಚನ ಅಂದರೆ ಇದು ಉಲ್ಲೇಖ ಮಾಡ್ತಾಯಿದ್ದೀನಿ. ಗುರುವು ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಎನ್ನೊಡೆಯ ನೀನೆಂದು ಅಡ್ಡಡ್ಡ ಬೀಳುವ ಲೊಟ್ಟ ಮೂಳನ ಕಂಡರೆ ಮೆಟ್ಟಿದ ಎಡಪಾದದ ರಕ್ಷೆಯಿಂದ ಲಟಲಟಲಿಯ ಹೊಡಿ ಎಂದು ನಮ್ಮ ಅಂಬಿಗರತಿ ಒಡೆಯ. ಇವನಿಗೆ ವಾಸಿಟ್ಟು ಬಂತು. ಈ ಲಿಂಗ ನಾವು ಕಟ್ಕೊಂಡಾಗ ಪೂಜೆ ಮಾಡ್ತೀವಿ, ಮಾಡಿ ಮತ್ತೆ ಅಲ್ಲಿ ಮಾಡ್ತೀವಿ. ಹಾದಿಗೆ ಎಲ್ಲಕ್ಕೆ ಸಿಕ್ತು ಆ ಲಿಂಗ ನಡೆದೇವೆ ಆ ಕಡೆ, ಈ ಲಿಂಗ ಇಲ್ಲಿ ಬಿಟ್ಟು ಅದು ನಡೆದೇವೆ ಆ ಕಡೆ. ಇದು ಈ ನಡೀತಕ್ಕಂಥ ಈಗ ಸಮಾಜದಾಗಿರ್ತಕ್ಕಂಥ ವ್ಯವಸ್ಥೆ ಹಿಂಗೆ ಅದಲ್ಲ. ಈಗ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಈಗ ನೋಡಿ ಎಷ್ಟು ದೇವಸ್ಥಾನಗಳು ಎಲ್ಲ ನಮ್ಮ ಅದ್ರಾಗ ನನಗಾರ ಗೊತ್ತದ, ವೀರಶೈವರು ಮಾತ್ರ ಎಲ್ಲ ಕಡೆ ಹೋಗ್ತಾರೆ, ಯಾವ ದೇವಸ್ಥಾನಕ್ಕೂ ಬಿಡಲ್ಲ. ಬಸವಣ್ಣ ಇಷ್ಟು ಏನಂದ್ರೆ ಹೊಯ್ಕೊಂಡು ದಿನದಂದ್ರೆ ಈ ಶರಣರ ಇಷ್ಟು ವಚನದಿಂದ ತೋರಿಸ್ಕೊಟ್ರು ಕೂಡ ನಮ್ಮ ವೀರಶೈವರು ಎಲ್ಲಕ್ಕೆ ಸಿಗೋದು ತಲೆ ಹೊಡೆದೆ. ಮತ್ತು ಇವ್ರದೇ ಅದ್ರಾಗ ಎಲ್ಲ ಏನಂದ್ರೆ ಹೆಚ್ಚಿಗೆ ಏನಂದ್ರೆ ನಡೀತಾ ಇರ್ತದೆ. ಹಂಗೆ ಇವ್ನಿಗೆ ಸಿಟ್ಟು ಬಂದದು. ಯಾರಿಗೆ? ಅಂಬಿಗರ ಚೌಡಾಗಿ. ಗುರು ಕಟ್ಟಿದ ಲಿಂಗವು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ, ಗುರು ಕೊಟ್ಟ ಲಿಂಗ. ಈಗ ಅದಕ್ಕೆ ಮೊದಲು ಹೇಳಿದೆವಲ್ಲ, ಪ್ರಭುದೇವ ಲಿಂಗದ ಬಗ್ಗೆ ಎಷ್ಟು ಚೆನ್ನಾಗಿ ಹಂತದ ಬಿಟ್ಟು ಹೋಗಿ ಬೆಟ್ಟದ ಲಿಂಗಕ್ಕೆ ಅಂದರೆ ಎಲ್ಲೆಲ್ಲೋ ಲಿಂಗ ಕೂಡಿಸಿರ್ತಾರೆ, ಅಲ್ಲಿ ಹೋಗಿ ಏನಂದ್ರೆ ಆ ಲಿಂಗ ಕೂಡಿಸಿದ್ಕೇನಂದ್ರೆ ಆ ಸಾಮಾನ್ಯ ಜನರ ಸಲಾಗಿರಲಿ ಅದು. ನಾನು ಅದಕ್ಕೆ ತಪ್ಪೆ ಅಂತಂಬಲ್ಲ. ಎಲ್ಲರಿಗೇನಂದ್ರೆ ಆ ವಿಷಯ ಏನಂದ್ರೆ ನೀವು ಒಂದು ಹಾದಿ ಹಿಡಿದಿರಿ, ಆ ಹಾದಿ ಬಿಟ್ಟು ಮತ್ತೊಂದು ಹಾದಿ ಯಾಕೆ ಹೋಯ್ತಿರಮ್ಮ ಮಾತಷ್ಟೇ. ಅಲ್ಲಿ ಕೆಲವರು ಹಾದಿ ಇಲ್ಲ, ಗೊತ್ತೇ ಇಲ್ಲ ಅವ್ರಿಗೆ. ಆ ಲಿಂಗ ಮಾಡಿ ಪೂಜೆ ತಪ್ಪೇನದ, ಆ ಲಿಂಗಕ್ಕೆ ಹೋಗಲಿ ಅವ್ರಿಗೆ ಗೊತ್ತೇ ಇಲ್ಲ ಏನು ಭೀ. ಅಲ್ಲಾರ ಹೋಗಿ ಕಂಸಿ ತಲೆ ಹೊಡೆದ್ರೆ ಅಂದ್ರೆ ಅವ್ರಿಗೆ ಇದಾಗಲಿ. ಆದರೆ ನಿಮಗೆ ಗುರು ಕೊಟ್ಟಾನ ಈ ಲಿಂಗ ತಿಳಿದ. ಗುರು ಕೊಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಏನು ನೊಡೆಯ ನೀನೇ ನನ್ನ ದೇವ ಅಂತೇಳಿ ಬಿದ್ದು ನೆಲಕೊಳ್ಳಿ. ಕೆಲವು ಗೊತ್ತಿರ್ಬೇಕು ನೋಡ್ರಿ, ಹಿಂಗೆಲ್ಲ ಬಡ್ಕೋತಾರೆ, ಉಪೇಟ್ ಮಾಡ್ತಾರೆ ಲಿಂಗದ ನೋಡಿರ್ಬೇಕಲ್ಲ ನೀವೆಲ್ಲ. ನೀನು ನೊಡೆಯೇ ನೀನೇ ಎಂದು ಅಡ್ಡ ಬೀಳುವ, ಉದ್ದಾಗ್ಬಿಡ್ತಾರೆ. ಅಡ್ಡ ಬೀಳುವ ಲೊಟ್ಟ ಮೂಳನ. ಲೊಟ್ಟ ಮೂಳ ಅಂದರೆ ಕೆಟ್ಟ ಮನುಷ್ಯ ಅಂತ. ಲೊಟ್ಟ ಮೂಳ ಅಂತಂದ್ರೆ ಕನ್ನಡ ಶಬ್ದ ಹಿಂಗದ. ಮೂಳ ಅಂತಂದ್ರೆ ಹುಚ್ಚ, ಮೂರ್ಖ ಅಂತ ಅರ್ಥ ಆಗ್ತದೆ. ಕಂಡರೆ ಅಂತಾರೆ ನೋಡಿದ್ರೆ ನೀವು ಸಿಟ್ಟು ಬಂತು. ಯಾರಿಗೆ? ಅಂಬಿಗರ ಚೌಡಯ್ಯ. ಸುಮ್ಮನೆ ಕೊಡಲ್ಲ, ಎಡಗಾಲಿಂದು ಮೆಟ್ಟು ತೊಗೊಂಡು ಲಟಲಾಟ ಹೊಡಿ ಅಂತ ಹೇಳ್ದಂತ. ಎಂಥ
ಆತನದು ಧೈರ್ಯ ನೋಡ್ರಿ. ಇದು ಕೂಡ ಏನಂದ್ರೆ ಧೈರ್ಯದ ಮಾತೈತೆ. ಸುಮ್ಮನೆ ಸಹಜವಾಗಿ ಏನಂದ್ರೆ ಈ ಮಾತು ಹೇಳೋಕ್ಕಾಗಲ್ಲ. ಆ ರೀತಿಯಾಗಿ ನಮ್ಮ ಶರಣರಲ್ಲಿ ಅಂಬಿಗರ ಚೌಡ ಆಗಲಿ, ಮಡಿವಾಳ ಮಾಚು ಆಗಲಿ, ಭಾಳ ಗಟ್ಟಿ ಮನುಷ್ಯನವರು. ಒಂದು ಸಲ ಕೈ ಹಿಡ್ದಾರ ಅಂದ್ರೆ ಅದಕ್ಕೇನಂದ್ರೆ ಅವರು ಆ ಕಡೆ ಎಳೆದಿಲ್ಲ. ಇನ್ನು ಈ ಲಿಂಗದ ಸ್ವರೂಪು ಹೆಂಗದ ಬಂದು ಒಂದು ಸ್ವಲ್ಪ ಬಸವಣ್ಣವ್ರು ಒಂದು ವಚನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ನೋಡಿರಿ. ಆಯಿತು, ಬಂತು, ಟೈಮ್ ಆಗಿದಲ್ಲ. ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯದಲ್ಲಿ ಶಿವನನು, ತೋರಬಲ್ಲ ಗುರು ಸುಳಿಯನೋ ಕೂಡಲ ಸಂಗಮ ದೇವ. ಇಷ್ಟು ವಚನ ಸಣ್ಣದ, ಅರ್ಥ ಭಾಳ ಗಟ್ಟಿದ. ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು. ಕಲ್ಲೊಳಗೆ ಹೊನ್ನುಂಟು ಅಂದ್ರೆ, ಹೊನ್ನು ಅಂದ್ರೆ ಬಂಗಾರ. ಈ ಬಂಗಾರ ಎಲ್ಲಿ ಸಿಗ್ತು ಅಂತಂದ್ರೆ ಬರೀ ಕಲ್ಲಾಗಿ ಸಿಗ್ತದೆ. ನೀವು ಯಾರು ಕೆ ಜಿ ಎಫ್ ಆಗಲಿ ಅಥವಾ ಹಟ್ಟಿ ಹೋಗಲಿದವ್ರಿಗೆ ಗೊತ್ತಿರ್ತದೆ. ಆ ಕಲ್ಲಕ್ಕೆ ಭಾಳ ಬಾರೀಕಾಗಿ ಅಂದಿರ್ತಾರೆ, ಕಲ್ಲು ಪುಡಿ ಮಾಡಿ ತೆಗಿತಾರೆ. ಅದಕ್ಕೆ ಅದೊಂದು ಮಷಿನ್ನಾಗ ಏನೋ ಪುಡಿ ಮಾಡಿ ನೀರೇ ಮಾಡ್ತಾರೆ ಅದು ಕಲ್ಲಿಗೆ. ಆ ಬಂಗಾರ ಕೆಳಗೆ ಅದಕ್ಕೆ ಸಾಂದ್ರತೆ ಹೆಚ್ಚಿರ್ತದೆ, ಕೆಳಗಿರ್ತಾರೆ, ಸೋಸ್ತಾರೆ. ಬಂಗಾರ ಕಲ್ಲೊಳಗೆ ಅದಕ್ಕೆ ಗೊತ್ತಾಗಲ್ಲ. ಎಲ್ಲ ಕಲ್ಲು ತೊಗೊಂಡೆ ನಾವು ಇಟ್ಕೊಂಡ್ರೆ ಬಂಗಾರ ಇಟ್ಕೊಂಡಂಗೆ ಆಯ್ತದ. ಬಂಗಾರ ತೆಗಿಬೇಕಾಯ್ತದ. ಕಲ್ಲೊಳಗೆ ಹೊಂದುಂಟು, ಮರದೊಳಗೆ ಬೆಂಕಿ ಅಗ್ನಿ ಉಂಟು. ಮರದೊಳಗೆ ಅಗ್ನಿ ಉಂಟು ಅಂದರೆ ಕಟ್ಟಿಗೆಯಲ್ಲಿ ಅಗ್ನಿ ಅದಂತ ಕಾಣಿಸ್ತೇನೆ ರೀ. ಅಗ್ನಿ ಕಟ್ಟಿಗೆ ಅಗ್ನಿ ಕಾಣಿಸ್ತೇನು. ಆದರೆ ಈ ಇದು ಮಾಡ್ತಾರೆ ನೋಡ್ರಿ, ಏನು ಬ್ರಾಹ್ಮಣರು ಇದು ಮಾಡ್ತಾರಲ್ಲ, ಯಜ್ಞ ಮಾಡೋ ಹೊತ್ತಿಗೆ ಅವರು ಅಗ್ನಿ ತಂದು ಹೊರಗಿನ ಹಚ್ಚಲ್ಲ. ಆ ಎರಡು ಕಟ್ಟಿಗೆ ವರ್ಷಿ ಘರ್ಷಣೆ ಮಾಡಿ ಅಗ್ನಿ ತೆಗಿತಾರೆ ಕಟ್ಟಿಗೆದಾಗೆ. ನಾನು ಅವರು ಅದಕ್ಕೆ ಅವ್ರ ನೇಮ್ ಅದ. ಅದು ಮಾಡೋ ಹೊತ್ತಿಗೆ ಏನು ಮಾಡ್ತಾರೆ, ಅಗ್ನಿ ಹೊರಗಿನ ತಂದು ಹಚ್ಚಲ್ಲ. ಎರಡು ಕಟ್ಟಿಗೆ ತಂದು ಆ ಅಡಿಗೆ ಅಗ್ನಿ ಇದಕ್ಕೆ ಹಾಕ್ತಾರಲ್ಲ ಹೋಮಕ್ಕೆ. ಆ ಹೋಮಕ್ಕೆ ಕಟ್ಟಿಗೆಗಳ ಇಬ್ಬರು ಬ್ರಾಹ್ಮಣರು ಗಸ ಒರೆಸಿ ಆ ಅಗ್ನಿ ಉರಿ ಬರ್ತದ. ಉರಿ ಬಂದಾಗೆ ಶುರು ಆಯ್ತದ ಅವ್ರು. ಹಂಗೆ ಕಟ್ಟಿಗೆಯಲ್ಲಿ ಅಗ್ನಿ ಇದ್ದಿದ್ದು ಗೊತ್ತಾಗಲ್ಲ, ಅದು ಘರ್ಷಣೆ ಮಾಡಿದಾಗ ಮಾತ್ರ ಗೊತ್ತಾಯ್ತದ. ಹೌದಾ? ಹಾಲೊಳಗೆ ತುಪ್ಪ ಉಂಟು, ಇದು ನಿಮ್ಗೆ ಗೊತ್ತದ. ಇದೇನು ನಾನು ನಿಮ್ಗೆ ಹೇಳಬೇಕಾಗಿಲ್ಲ. ಹಾಲಿನಾಗ ತುಪ್ಪ ಇದನ್ನು ಕಣ್ಣಿಗೆ ಕಾಣಿಸ್ತದ. ಕಾಸ್ತಾರೆ, ಹೆಪ್ಪಾಕ್ತಾರೆ, ಕಡಿತಾರೆ, ಆಮೇಲೆ ಬೆಣ್ಣೆ ಬರ್ತದೆ, ಕಾಸು ತುಪ್ಪ ಆಯ್ತು. ಇದು ನಿಮಗೆಲ್ಲ ಗೊತ್ತದ. ಅಂತರ್ಯಾಮಿಯಲ್ಲಿ ಶಿವನಿ ಏನು ಹೇಳೋ ಉದ್ದೇಶ ಅವ್ರಿಗೆ ಇಲ್ಲಿ ಇದು ಅದ. ಮೇಲಿನ ಉದಾಹರಣೆಗಳು ತಗೊಂಡು ಇದು ಹೇಳಬೇಕಂತಾರೆ. ಪ್ರತಿಯೊಬ್ಬ ಅಂತರ್ಯಾಮಿಯಲ್ಲಿ ಶಿವ ಇದ್ದಾನೆ. ಅಂತರ್ಯಾಮಿಯಲ್ಲಿ ಶಿವನಿ ಏನು, ತೋರಬಲ್ಲ ಗುರು ಸುಳಿಯೇನೋ ಕೂಡಲ ಸಂಗಮ ದೇವ. ಆ ತೋರಬಲ್ಲ ಗುರು ಎಲ್ಲಿನಪ್ಪ ಅಂತೇಳಿ ಬಸವಣ್ಣ ಪರಿಪರಿಯಾಗಿ ಬೇಡ್ಕೋತಾನೆ. ಪ್ರತಿಯೊಬ್ಬರ ಅಂತರದಲ್ಲಿ ಶಿವ ಇದ್ದಾನೆ. ಆ ಅಂತರಲ್ಲಿ ಇರ್ತಕ್ಕಂಥ ಶಿವ, ಆ ಅಂತರ ಇರ್ತಕ್ಕಂಥ ಆ ಚೈತನ್ಯ ತೋರಿಸ್ಬೇಕಲ್ಲ, ಶಿಷ್ಯಗೆ ತೋರಿಸ್ಬೇಕಲ್ಲ. ಆ ಗುರು ಎಲ್ಲಿನೋ, ಆ ಗುರುವಿನ ಬಗ್ಗೆ ಎಲ್ಲನ ಅಂಥೇಳಿ ಚಿಂತನೆ ಮಾಡ್ತಾರೆ. ಯಾರು? ಬಸವಣ್ಣವರು. ಸರಿ, ಇನ್ನೊಂದು ವಚನದ ಆಮೇಲೆ ಹೇಳ್ತೀನಿ. ಇಲ್ಲಿವರೆಗೆ ನನ್ನ ಈ ಮಾತುಗಳನ್ನು ಕೇಳಿಕೊಂಡು ಮಾಣಿಕಪ್ಪರಿಗೆ. ಯಾಕಂದರೆ ಯಾಕೆ ಅವರು ಕಠಿಣವಾದ ಶಬ್ದ ಹೇಳ್ತಾರೆ ಶರಣ ಸಾಹಿತ್ಯದಾಗ. ಈ ನಮ್ಮ ಅಲ್ಲಂ ಪ್ರಭು ದೇವರು ಒಂದು ನಮೂನೆ ಅಂತ ಹೇಳ್ರಿ. ಅವರಿಗೆ ಅವ್ರು ಮಾತಾಡೋ ಭಾಷೆಗೆ ಶರಣ ಸಾಹಿತ್ಯಾಗ ಏನಂತಾರಂದ್ರೆ ಬೆಡಗಿನ ವಚನ ಅಂತಾರೆ. ಬೆಡಗಿನ ವಚನ ಅದು ತಿಳಿಯಲ್ರಿ. ಒಂದು ಭಾಷೆ ಒಂದಿದ್ರೆ ಒಂದು ಥರದ ಮತ್ತೊಂದು ಥರದ ಅರ್ಥ ಇರ್ತದೆ. ಅದೇ ರೀತಿ ಶರಣ ಸಾಗಿದ ಮೂಗರು ಬರ್ತಾರೆ. ಅಲ್ಲಂ ಪ್ರಭು, ಅಜ್ಗಣ, ಮುಕ್ತಾಯಕ. ಈ ಮೂಗರು ಏನದ ಬೆಡಗಿನ ವಚನ ಹೇಳ್ತಾರೆ. ಅಲ್ಲಂ ಪ್ರಭು, ಮುಕ್ತಾಯಕ, ಅಜ್ಗಣ. ಅಲ್ಲಂ ಪ್ರಭು ವಚನ ಇಷ್ಟು ಕಡಕ್ಕಿರ್ತಾವಂತೀರಿ. ನೀ ಕಲ್ಲಾದರೆ ನೀನು ದೇವನೇ, ನಿನಗೆ ನಾನು ಅನ್ನವನ್ನಿಕ್ಕುವೆ,
ನೀರನ್ನು ಇಕ್ಕಿವೆ ಮತ್ತು ನಾ ದೇವನೇ ನೀ ದೇವನೇ ಗುಹೇಶ್ವರ ಅಂತ ಕೇಳ್ತಾನೆ. ಅಂದ್ರೆ ಒಂದು ನಾವು ಇವತ್ತು ಮೂರ್ತಿಗೆ ನಾವು ಹೋಗಿ ಪೂಜೆ ಅದು ಮಾಡ್ತೇವೆ. ನಾ ಸ್ನಾನ ಮಾಡಿಸ್ರೆ ನೀ ಮಾಡ್ಕೋತಿ, ನಾ ನೈವೇದ್ಯ ತಂದರೆ ನೀ ಉಣ್ತಿ, ಮತ್ತು ನಾ ತರೋ ದೊಡ್ಡವನ ನೀ ದೊಡ್ಡವನ ಅಂತ ಪ್ರಶ್ನೆ ಮಾಡ್ತೀವಿ. ಮಾಮೂಲಿ ಮಾತಾಡೋದು ಈ ಥರ. ಅದ್ರ ಸಲಕ್ಕೆ ಬಸವಣ್ಣ ಹೇಳ ತನ್ನ ತಿಳಿದೋಡೆ ತಾನೇ ದೇವರು. ಇವೆಲ್ಲ ನೋಡಿ ನೀನು ಗಣಪತಿದು ಏನು ಹಾಲತ್ ಮಾಡ್ತೀವಿ ಬಿಚಾರ 10 ದಿನ 11 ದಿನ ಪೂಜಾ ಮಾಡಿ 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 ಕರೋಡೋ ರೂಪಾಯಿ ಖರ್ಚು ಮಾಡಿ ಒಯ್ದು ಅವ್ನಿಗೆ ಒಯ್ದು ಹಾಕ್ರಿ ಅಂತೀವಿ. ಯಾಕ್ರಿ ಅಪ್ಪ ಪೂಜಾ ಮಾಡಿದ್ರಿ ಹಾಕಿದ್ರಿ ಮನೆಗೆ ಇಕ್ಕೋರಿ. ಮನೆಗೆ ಇಕ್ಕೊಂಡ್ರೆ ಏನು ಹೋಗ್ಯದ ಇಲ್ಲ ಹಿಂಗೆ. ಅದೇ ರೀತಿ ಏನದ ನಾವು ಆಲೋಚನೆ ಮಾಡಬೇಕು. ನಮ್ಮ ಲಿಂಗಾಯತ ಧರ್ಮ ಬಸವ ಧರ್ಮ ಅಂದರೆ ಏನು ಅಂಬುದು ನಾವು ತಿಳಿಯಬೇಕು. ಅದಕ್ಕೆ ತಾವೆಲ್ಲ ಈ ದಿಶೆಯಲ್ಲಿ ಕೆಲಸ ಮಾಡ್ತೀರಿ ಅಂತ ಹೇಳುತ್ತಾ ಇವತ್ತಿನ ಪ್ರಸಾದ ಸಂಗಮೇಶ್ವರ್ ನ್ಯಾಲ್ಕರ್